Hello guys, welcome back to Foodie Friends. ಇವತ್ತು ನಾನು ಒಂದು ಸ್ಪೆಷಲ್ ಪರೋಟ ಮಾಡ್ತಿದ್ದೇನೆ. ಸ್ಟಫ್ ಪರೋಟ ಅಲ್ಲ, ನಾನು ಸ್ಟಫ್ ಪರೋಟ ಮಾಡೋದಿಲ್ಲ. ಇದು ಬೇರೆ ಮೆಥಡ್. ಅಂದ್ರೆ ನಾವೀಗ ನೋಡಿ ಮಕ್ಕಳಿಗೆ ಮೇಥಿ ಲೀವ್ಸ್ ಎಲ್ಲ ಕೊಟ್ರೆ, ಮೆಂತೆ ಸೊಪ್ಪು ಕೊಟ್ರೆ ತಿಂತಾರ? ಇಲ್ಲ, ತಿನ್ನೋದೇ ಇಲ್ಲ. ಏನ್ ಹೇಳಿದ್ರು ಸಹ ತಿನ್ನೋದಿಲ್ಲ ಅವರು, ಅದು ಕಹಿ ಆಗ್ತದೆ ಅಂತ. ಆದ್ರೆ ಹೀಗೆ ಸ್ಟಫ್ ಮಾಡಿ, ಅಂದ್ರೆ ಪರೋಟದಲ್ಲಿ ಇದು ಮಿಕ್ಸ್ ಮಾಡಿ, ಆಟದಲ್ಲಿ ಮಿಕ್ಸ್ ಮಾಡಿ ಪರೋಟ ಮಾಡಿ ಕೊಟ್ರೆ ಒಳ್ಳೆ ಮಾಡಿ ತಿಂತಾರೆ. ಇದೊಂದು ಬೆಸ್ಟ್ ಆಪ್ಷನ್ ಮಕ್ಕಳಿಗೆ ಮೆಂತೆ ಸೊಪ್ಪನ್ನು ತಿನ್ನಿಸ್ಲಿಕ್ಕೆ. ಸೊ ಇದೊಂದು ಒಮ್ಮೆ ಟ್ರೈ ಮಾಡಿ ಇದು ರೆಸಿಪಿಯನ್ನು. ಮತ್ತೆ ಆಲೂ ಪರೋಟ ಕೂಡ ಮಾಡ್ತಿದ್ದೀನಿ, ಆದ್ರೆ ಇದು ಕೂಡ ಸ್ಟಫ್ ಮಾಡಿ ನಾನು ಮಾಡೋದಿಲ್ಲ. ಹೇಗೆ ಮಾಡ್ತೇನೆ ಅಂತ ನೋಡಿ, ಟ್ರೈ ಮಾಡಿ, ಒಳ್ಳೆ ಟೇಸ್ಟ್ ಬರ್ತದೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ತಿನ್ಲಿಕ್ಕೆ ಒಂದು ಕರ್ಡ್ಸ್ ಇದು ಮಿಕ್ಸರ್ ಮಾಡ್ತಿದ್ದೇನೆ. ತುಂಬಾ ಒಳ್ಳೆ ಆಪ್ಷನ್ ಇದು ಕರ್ಡ್ಸ್ ಇದು ಮಿಕ್ಸರ್ ಮತ್ತೆ ಪರೋಟ ಒಳ್ಳೆ ಆಗ್ತದೆ ತಿನ್ಲಿಕ್ಕೆ. ಯಾವುದು ಗ್ರೇವಿ ಬೇಡ, ಏನು ಬೇಡ, ಎಕ್ಸ್ಟ್ರಾ ಇದರಲ್ಲಿ ತಿನ್ಬಹುದು. ಒಮ್ಮೆ ನೋಡೋಣ ಹೇಗೆ ಮಾಡೋದು ಅಂತ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡಿ. ಈ ವಿಡಿಯೋನ ಎಂತ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಎರಡು ಟೈಪ್ ಪರೋಟ ಹೇಗೆ ಮಾಡೋದು ಅಂತ ನೋಡುವ. ಮೇಥಿ ಪರೋಟ ಮತ್ತೆ ಆಲೂ ಪರೋಟ. ಇದಕ್ಕೆ 2 ಕಪ್ ಮೈದಾ, 1 ಕಪ್ ಮೆಂತೆ ಸೊಪ್ಪು ಚಾಪ್ ಮಾಡಿ ಇಡಬೇಕು, 1-2 ಕಾಯಿ ಮೆಣಸು ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಹಾಕಬೇಡಿ. ಈಗ ಇದಕ್ಕೆ ಅರ್ಧ ಕಪ್ ಬೇಸನ್ ಅನ್ನು ಹಾಕಿ, ಅಂದ್ರೆ ಕಡಲೆ ಹಿಟ್ಟನ್ನು ಹಾಕಿ, ಮತ್ತೆ ಎಲ್ಲ ಸಾಮಗ್ರಿಗಳನ್ನು ಹಾಕಿ, ಸಾಲ್ಟ್, ಗ್ರೀನ್ ಚಿಲ್ಲಿ ಮತ್ತೆ ಸೊಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ, ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ. ಈಗ ನೀರು ಹಾಕಲಿಕ್ಕೆ ಹೋಗಬೇಡಿ, ಫಸ್ಟ್ ಕರೆಕ್ಟ್ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಈಗ 1/4 ಚಮಚ ಅರಿಶಿನ ಹಾಕಿ ಮಿಕ್ಸ್ ಮಾಡಿ. ಅದು ನೀವು ಫಸ್ಟ್ ಕೂಡ ಹಾಕಬಹುದು. ಚೆನ್ನಾಗಿ ನಾಂದಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಇದನ್ನು ಹಾಗೆ ಇಡಿರಿ ಸ್ವಲ್ಪ ಹೊತ್ತು. ಈಗ ನಾವು ಆಲೂ ಪರೋಟಗೆ ಏನೆಲ್ಲ ಬೇಕು ಅಂತ ನೋಡುವ. ಆಲೂ ಮತ್ತೆ ನಾನು 4 ಪೊಟೆಟೊ ತೆಕ್ಕೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಿಂಜರ್ ಅಂದ್ರೆ ಮತ್ತೆ ಸ್ವಲ್ಪ ಕಾಯಿ ಮೆಣಸು, ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಇಟ್ಟುಕೊಳ್ಳಿದ್ದು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್. ಅದು ಸ್ವಲ್ಪ ಆಚೆ ಈಚೆ ಮಾಡಬಹುದು, ನಿಮಗೆ ಕಮ್ಮಿ ಜಾಸ್ತಿ ಮಾಡಬಹುದು, ಹೆಚ್ಚು ಹಾಕಬೇಡಿ. ಆದ್ರೆ ಫಸ್ಟಿಗೆ ಪೊಟೆಟೊವನ್ನು ಕರೆಕ್ಟ್ ಮ್ಯಾಶ್ ಮಾಡಿ. ಈಗ ಇದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ವಲ್ಪವೇ ಆಟವನ್ನು ಹಾಕಿ, ಗೋಧಿ ಹಿಟ್ಟು ಅನ್ನು ಹಾಕಿ ಮಿಕ್ಸ್ ಮಾಡಿ. ಒಮ್ಮೆಲೆ ಹಾಕಬೇಡಿ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ. ಅದೆಷ್ಟು ನಮಗೆ ಚಪಾತಿ ತರ ಬರಬೇಕು ಅಷ್ಟುವರೆಗೆ ಮಿಕ್ಸ್ ಮಾಡಬೇಕು. ಈಗ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಪುನಃ ಮಿಕ್ಸ್ ಮಾಡಿ. ಓಕೆ, ಈಗ ನಮ್ದು 2 ಆಟ ರೆಡಿ ಆಗಿದೆ. ಈಗ ಫಸ್ಟ್ ನಾನು ಮೇಥಿದು ಪರೋಟ ಮಾಡ್ತಿದ್ದೇನೆ. ನಾನು ಹೇಗೆ ಮಾಡ್ತಿದ್ದೇನೆ ಹಾಗೆ ಮಾಡಿದ್ರೆ ಆಯ್ತು. ಅದನ್ನು ಫೋಲ್ಡ್ ಮಾಡ್ಲಿಕ್ಕೆ ಉಂಟು. ಫಸ್ಟ್ ರೌಂಡ್ ಶೇಪಿಗೆ ಹಾಕಿ ಸ್ವಲ್ಪ ಘೀ ಹಾಕಿ ಮತ್ತೆ ಫೋಲ್ಡ್ ಮಾಡಿ. ಈ ತರ ಫೋಲ್ಡ್ ಮಾಡಬೇಕು.
ಈಗ ಇದಕ್ಕೆ ಮೇಲೆಗೆ ಸ್ವಲ್ಪ ಗೀ ಹಾಕಿ ಈಗ ಹೀಗೆ ಫೋಲ್ಡ್ ಮಾಡಿ ಇದನ್ನು ಲಟ್ಟಿಸಿ. ಈಗ ಸ್ಕ್ವೇರ್ ಶೇಪ್ ಆಗಿ ಬರ್ತದೆ. ಈಗ ಆಲೂ ಪರೋಟವನ್ನು ತೆಗೆದುಕೊಳ್ಳೋಣ. ಇದನ್ನು ರೌಂಡ್ ಶೇಪ್ ಅಲ್ಲಿ ರೋಲ್ ಮಾಡುದು. ಇದು ನಾವು ನಾರ್ಮಲ್ ಚಪಾತಿ ಹೇಗೆ ಮಾಡ್ತೀವಿ ಹಾಗೆ ರೌಂಡ್ ಶೇಪ್ಗೆ ಲಟ್ಟಿಸಿ. ಈಗ ಒಂದು ತವನ್ನು ಬಿಸಿ ಮಾಡಿ ನಮ್ಮ ಮೇಥಿ ಪರೋಟವನ್ನು ಹಾಕಿ ಒಂದು ಸೈಡ್ ಬಿಸಿ ಆದ ನಂತರ ಇದಕ್ಕೆ ಚೆನ್ನಾಗಿ ಘೀ ಹಾಕಿ. ಇದಕ್ಕೆ ಪರೋಟಗೆಲ್ಲ ಘೀ ಹೆಚ್ಚು ಹಾಕಬೇಕು, ಆಗ ಟೇಸ್ಟಿಯಾಗಿ ಬರ್ತದೆ. ಎರಡೂ ಸೈಡ್ ಚೆನ್ನಾಗಿ ಘೀ ಹಾಕಿ ಫ್ರೈ ಮಾಡಿ. ನೋಡಿ, ಒಳ್ಳೆ ಮಾಡಿ ಫ್ರೈ ಮಾಡ್ಬೇಕು ಇದನ್ನು. ಸೇಮ್ ವೇ ಇದನ್ನು ಕೂಡ ಮಾಡಬೇಕು. ಯಾವುದು ಆಲೂ ಪರೋಟ ಕೂಡ ಸೇಮ್ ಮೆಥಡ್ ಅಲ್ಲಿ ನೀವು ಫ್ರೈ ಮಾಡಬೇಕು. ಈಗ ನಾವು ಕರ್ಡ್ ಇದು ಮಿಕ್ಸರ್ ಅನ್ನು ಮಾಡುವ. ಒಂದು 3 ಅಥವಾ 4 ಟೀ ಸ್ಪೂನ್ ಕರ್ಡ್ಸ್ ತಗೊಳ್ಳಿ. ಅದನ್ನು ಚೆನ್ನಾಗಿ ಬೀಟ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಮತ್ತೆ 1/4 ಚಮಚ ಪೆಪ್ಪರ್, 1/4 ಚಮಚ ಬೇಕಾದ್ರೆ ಹಾಕಿ, ಇಲ್ಲದಿದ್ರೆ ಚಿಟಿಕೆ ಹಾಕಿ. ಪೆಪ್ಪರ್, ರೆಡ್ ಚಿಲ್ಲಿ ಪೌಡರ್ ಮತ್ತೆ ಸ್ವಲ್ಪ ಜೀರಿಗೆ ಪೌಡರ್. ಇದಕ್ಕೆ ಸ್ವಲ್ಪ ಶುಗರ್ ಕೂಡ ಹಾಕಿ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ. ಸರ್ವ್ ಮಾಡುವಾಗ ಮೇಲಿಂದ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಅನ್ನು ಹಾಕಿ ಸರ್ವ್ ಮಾಡಿ. ನಮ್ಮ ಮೇಥಿ ಪರೋಟ ಮತ್ತೆ ಆಲೂ ಪರೋಟ ಎರಡೂ ರೆಡಿ ಆಗಿದೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.